ಈ ಮೂವಿ ಬಗ್ಗೆ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ನನ್ನ ರಿಯಲಿಸ್ಟಿಕ್ ಒಪಿನಿಯನ್ ಇದು. ಟೈಗರ್ ಷಾರಿಫು ಗಾಳಿಯಲ್ಲಿ ಹಾರ್ಕೊಂಡು ಒದಿಯೋದು, ಮೂರು ಸಾರಿ 4 ಸಾರಿ ಒಂದೊಂದು ಜನರನ್ನ ಒದಿಯೋದು. ಜೇಸನ್ ಮಾಮಾವು ರೋಮಲ್ಲಿ ಒಂದು ದೊಡ್ಡ ಬಾಂಬನ್ನ ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾನೆ. ಮೂವಿಯಲ್ಲಿ ಆ್ಯಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಸ್ಪಾಯ್ಲರ್ ಅಲರ್ಟ್, ಒನ್ಸ್ ಅಗೇನ್ ಜಾನ್ ಸಿನಾ ಇದ್ದಾನೆ. ತಿರುಗಿಸ್ತಾನೆ. ಫಸ್ಟ್ ಹೆಲಿಕಾಪ್ಟರ್ ಹೋಗ್ಬಿಟ್ಟು ವಿಲನ್ಸು ಹಿಂದೆಗಡೆ ಚೇಸ್ ಮಾಡ್ತಾ ಬರ್ತಿರ್ತಾರೆ, ಅವ್ರಿಗೆ ಹೋಗಿ ಎಕ್ಸ್ಪ್ಲೋರ್ ಆಗುತ್ತೆ. ಆಲ್ರೈಟ್ ಗೈಸ್, ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ನಮ್ಮನೆ ಹತ್ರ ಇಲ್ಲ ನೋಡಿ, ಪ್ಯಾಂಟ್ ಜಿಪ್ಪು ಟೈಟ್ ಮಾಡ್ಕೊಳೋದು, ಲೂಸ್ ಮಾಡ್ಕೊಳೋದು. ಸೊ ಇವರು ನಮ್ಮ ಅಸೋಸಿಯೇಟ್ ಮ್ಯಾನೇಜರ್ ರೇಣು, ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಇವಾಗ ಒಂದು ಮೂವಿಗೆ ಹೋಗಿದ್ವಿ. ಬ್ರೋ ನಿನ್ನ ಅನಿಸಿಕೆ ಹೇಳ್ಬ್ರೋ, ಹೆಂಗಿತ್ತು ಅಂತ. ಸ್ಟನ್ನಲ್ಲೇ ಇದ್ದಾರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು. ಹಾಂ, ಫಾಸ್ಟನ್ನೇ ಲಾಸ್ಟ್ ಅಂದ್ಕೊಂಡೆ, ಬಟ್ ಇನ್ನೂ ಎಕ್ಸ್ಟ್ರಾ ಎಪಿಸೋಡ್ ಬರ್ತಿರೋದು ಸ್ವಲ್ಪ ಬೇಜಾರಾಗ್ತಾ ಇದೆ. ನನ್ನ ಅಮೇರಿಕನ್ ಮಜಲ್ ನೋಡ್ತೀಯಾ? ಅಮೇರಿಕನ್ ಮಜಲ್ ತೆಗಿ. ಓ ಮೈ ಗಾಡ್, ನೀನು ಆ ಮೂವಿ ಥರ ಒಂದೆರಡು ದೊಡ್ಡ ದೊಡ್ಡ ರಾಕೆಟ್ ಲಾಂಚರ್ಸ್ ಫಿಟ್ ಮಾಡ್ಬೋದಲ್ಲ. ಸೊ ಯಾವ ಮೂವಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದರೆ ಸ್ನೇಹಿತರೆ, ಇವತ್ತು ನಾನು ನಮ್ಮ ಮ್ಯಾನೇಜರು. ಸೊ ಮ್ಯಾನೇಜರ್ಗಿಂತ ದೊಡ್ಡದಾಗೆ ಫಸ್ಟು ಬ್ರದರ್ ಮೂವಿ ಹೆಸರು ಬಂದುಬಿಟ್ಟು ಫಾಸ್ಟ್ ಎಕ್ಸ್. ಅದರಲ್ಲಿ ಫ್ಯಾಮಿಲಿ ಫಸ್ಟ್ ಅಂತ ಹೇಳ್ತಾರಲ್ಲ, ಅದೇ ಥರ ಡಾಮ್ ಟೊರೆಟೊ ಪ್ರತಿಯೊಂದು ಡೈಲಾಗ್ಗೂ ಫ್ಯಾಮಿಲಿ ಫಸ್ಟ್ ಅಂತ ಹೇಳಿ ತಲೆ ತಿಂದಿದ್ದ. ಈ ಮೂವಿ ಬಗ್ಗೆ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ನನ್ನ ರಿಯಲಿಸ್ಟಿಕ್ ಒಪಿನಿಯನ್ ಇದು. ಸೊ ನಮ್ಮ ರೇಣುದು ರಿಯಲಿಸ್ಟಿಕ್ ಒಪಿನಿಯನ್ ಕೇಳಿದ್ರಿ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ. ನನ್ನ ಒಪಿನಿಯನ್ ಏನು ಅಂತ ನಾನು ನಿಮ್ಗೆ ಆನ್ ದ ವೇ ಕೊಡ್ತೀನಿ. ಫಸ್ಟು ರೈಡ್ ಶುರು ಮಾಡ್ಕೊಳೋಣ. ಒಂದು ವೇಳೆ ನೀವೇನಾದರೂ ನನ್ನ ಚಾನಲಲ್ಲಿ ಹೊಸ ವ್ಯೂವರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋಗೆ ಮೇಲೆ ಒಂದು ಲೈಕ್ ಹಾಕಿ. ಹಾಂ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ರೋಡ್ಗಳು ಅಷ್ಟೊಂದು ಫೆಮಿಲಿಯರ್ ಇಲ್ಲ, ನೋಡೋಣ. ಯಾಕಂದರೆ ಇವೆಲ್ಲ ಗಲ್ಲಿ ರೋಡ್ಗಳಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಕ್ಯಾಮ್ರಾದು ಕಣ್ಣು ಉಜ್ಜಬೇಕಾಗಿತ್ತು. ಒಂದು ಸೆಕೆಂಡ್, ಯಾಕಂದರೆ ಈ ಫಿಂಗರ್ ಪ್ರಿಂಟ್ ಬಿದ್ದರೆ ನಿಮಗೆ ಮುಂದೆಗಡೆ ಏನು ಸರಿಯಾಗಿ ಕಾಣಿಸಲ್ಲ, ಫುಲ್ ಬ್ಲರ್ ಹೊಡಿತಿರುತ್ತೆ. ನಾನು ಹೇಳೋ ವಿಚಾರ ಕೆಲವೊಂದು ಕೇಳಿ ನೀವು ಶಾಕ್ ಆಗ್ಬೋದು. ಮೂವಿ ಬಗ್ಗೆ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ ನಾನು ಮೊದಲಿಗೆ. ಲಾಸ್ಟ್ ಟೈಮ್ ಎಲ್ಲ ಜನರೆಲ್ಲ ಸೇರಿ ಟೀಸ್ ಮಾಡಾಕ್ಬಿಟ್ಟಿದ್ರು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ 9ನ 8ನ ಎಲ್ಲ. ಯಾಕಂತ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದರಲ್ಲಿ ಫಿಸಿಕ್ಸ್ ಬಗ್ಗೆ ಏನೂ ಇಲ್ಲ. ಫಿಸಿಕ್ಸ್ ಅಂದ್ರೇ ಏನು ಅಂತ ಮರ್ತೋಗ್ಬಿಟ್ಟಿದ್ದಾರೆ. ಲೈಕ್ ವಿ ಹ್ಯಾವ್ ಬಾಲಿವುಡ್ ಮೂವೀಸ್, ಟೈಗರ್ ಶ್ರಾಫ್ ಮೂವೀಸ್. ದಯವಿಟ್ಟು ಯಾರಾದರೂ ಟೈಗರ್ ಶ್ರಾಫ್ ಫ್ಯಾನ್ಸ್ ಇದ್ದರೆ ಕ್ಷಮಿಸ್ಬಿಡಿ, ಬಟ್ ಎಕ್ಸಾಂಪಲ್ ತೊಗೊಬೇಕು. ಅದರಲ್ಲಿ ಏನಾಗುತ್ತೆ ಅಂತ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಮರ್ತುಬಿಡ್ತಾರೆ ಮೂವಿ ತೆಗಿಬೇಕು ಅಂತ ಅಂದಾಗ. ಅವಾಗೇನಾಗುತ್ತೆ, ಟೈಗರ್ ಶ್ರಾಫು ಗಾಳಿಯಲ್ಲಿ ಹಾರ್ಕೊಂಡು ಒದಿಯೋದು, ಮೂರು ಸಾರಿ 4 ಸಾರಿ ಒಂದೊಂದು ಜನರನ್ನ ಒದಿಯೋದು. ಹಾಗೆ ಹೆಲಿಕಾಪ್ಟರ್ ಶೂಟ್ ಮಾಡ್ತಾಯಿದ್ರು, ಮಿಸೈಲ್ಸ್ ಲಾಂಚ್ ಮಾಡ್ತಾಯಿದ್ರು, ಅದನ್ನು ತಪ್ಸ್ಕೊಂಡು ಓಡೋಗೋದು. ಇದು ನಮ್ಮ ಬಾಲಿವುಡಲ್ಲಿರುವಂತಹ ಒಂದು ಸೀನು ಇಂಡಿಯಾದಲ್ಲಿ. ಬಟ್ ಅದೇ ನೀವು ಹಾಲಿವುಡಲ್ಲಿ ನೀವು ಅದನ್ನು ನೋಡಿದ್ರೆ ಫುಲ್ ಕಂಪ್ಯೂಟರ್ ಗ್ರಾಫಿಕ್ಸ್ ಮಾಡಿದ್ದಾರೆ. ಇಲ್ಲ ಅಂದಿರ ಸಕ್ಕದಾಗಿದೆ ಗ್ರಾಫಿಕ್ಸ್ ಎಲ್ಲ. ಐ ಆಮ್ ನಾಟ್ ಸೇಯಿಂಗ್ ನೋ ಫಾರ್ ಗ್ರಾಫಿಕ್ಸ್. ಮೋಸ್ಟ್ ಆಫ್ ದ ಗ್ರಾಫಿಕ್ಸ್ ಐ ಆಮ್ ಸೇಯಿಂಗ್ ಎಸ್, ಇಟ್ಸ್ ರಿಯಲಿ ಗುಡ್. ಗ್ರಾಫಿಕ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ಚೆನ್ನಾಗೆ ಮೂವಿನ ತೆಗಿಬೋದಾಗಿತ್ತು ಅಂತ ಅಂದ್ಕೊಂಡೆ ನಾನು. ಇದೇ ಲಾಸ್ಟ್ ಮೂವಿ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ನೋಡಿದ್ರೆ ಪಾರ್ಟ್ 2 ಕೂಡ ಬರ್ತಿದೆ ಅಂತ. ಎಸ್ ಗಾಯ್ಸ್, ನಿಮಗೆ ಇದು ಒಂಥರ ಸ್ಪಾಯ್ಲರ್ ಅಲರ್ಟು. ಮೂವಿ ಎಂಡ್ ಅಲ್ಲ ಇದು ಬರೀ KGF ಪಾರ್ಟ್ 1 ಥರ ಪುನರಧ್ಯಾಯ. ಇದು ಇನ್ನೂ ಪುನರಧ್ಯಾಯ ಅಂತ ಕರೀತಾರಲ್ಲ, ಅದು ಪಾರ್ಟ್ 2 ಬಂದುಬಿಟ್ಟು ಬರುತ್ತೆ ವೆರಿ ಸೂನ್. ಈ ಥರ ಮೂವಿ ನೋಡೋಕೆ ಹೋದಾಗ ನಾವು ಯಾವತ್ತೂ ಲಾಜಿಕ್ನ ಮರೆತುಬಿಡಬೇಕು. ಲಾಜಿಕ್ನ ಮರೆತು ನಾವು ಮೂವಿನ ನೋಡಿದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಬಟ್ ನನಗೆ ಆ ಲಾಜಿಕ್ನ ಮರೆಯೋದಕ್ಕಾಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಲಾಜಿಕ್ನ ಮರೆತುಬಿಟ್ಟು ನಾನು ಮೂವಿ ನೋಡೋದಿಲ್ಲ. ಯಾವಾಗಲೂ ಅಷ್ಟೇ ಪ್ರತಿಯೊಂದು ಸೀನ್ಗೂ ನಾನು ಲಾಜಿಕ್ ಹುಡುಕ್ತಾ ಇರ್ತೀನಿ, ಇದೆಂಗಾಗುತ್ತೆ ಅದೆಂಗಾಗುತ್ತೆ ಅಂತ. ಸೊ ಐ ಎಂಜಾಯ್ಡ್, ಸಮ್ವಾಟ್ ಎಂಜಾಯ್ ಮಾಡಿದೆ, ಬಟ್ ಟೋಟಲಿ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ರಿಯಾಕ್ಷನ್ ಬಂದುಬಿಟ್ಟು ವಾಟ್ ಹಾಂ ನಾನು ಪ್ರತಿಯೊಂದು ಆ ಥರ ರಿಯಾಕ್ಷನ್ ಕೊಡಬೇಕಾದ್ರೂ ನನ್ನ ಪಕ್ಕದಲ್ಲಿ ರೇಣು ಕೂತಿದ್ರೆ ಕರೆದ್ಬಿಟ್ಟು ಏನು ಬ್ರೋ ನಡೀತಿದೆ ಇದು ಅಂತ ಅಂದ್ಬಿಟ್ಟು ತಲೆ ಕೆರ್ಕೊತಿದ್ದೆ. ಸೊ ದಟ್ ವಾಸ್ ಮೈ
ರಿಯಾಕ್ಷನ್ ಫಾಸ್ಟ್ ಎಕ್ಸ್ ಬಗ್ಗೆ. ಇದು ಸ್ವಲ್ಪ ಸ್ಪಾಯ್ಲರ್ ಅನ್ಸ್ಬೋದು. ಒಂದು ವೇಳೆ ಸ್ಪಾಯ್ಲರ್ ನಿಮಗೆ ಕೇಳೋದಕ್ಕೆ ಇಷ್ಟ ಇಲ್ಲ, ನೀವು ಮೂವಿ ನೋಡಬೇಕು ಅಂತ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಡಿ. ರೋಮಲ್ಲಿ ದೊಡ್ಡ ಎಕ್ಸ್ಪ್ಲೋಷನ್ ನಡೆಯುತ್ತೆ ಆಯಿತಾ. ಆ ಎಕ್ಸ್ಪ್ಲೋಷನ್ ಬಂದುಬಿಟ್ಟು ಜೇಸನ್ ಮಮಾವು. ಸೊ ಜೇಸನ್ ಮಮಾವು ಯಾರು ಅಂತ ಗೊತ್ತಿಲ್ಲ ಅಂದರೆ ಇದೇ ಜೇಸನ್ ಮಮಾವು. ಜೇಸನ್ ಮಮಾವು ರೋಮಲ್ಲಿ ಒಂದು ದೊಡ್ಡ ಬಾಂಬನ್ನ ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾನೆ. ತುಂಬ ಬೇಜಾರಾಗುವಂತಹ ಸೀನು, ಇಲ್ಲ ಇಲ್ಲಾಜಿಕಲ್ ಸೀನ್ ಏನು ಅಂತ ಅಂದರೆ, ಬ್ಲಾಸ್ಟ್ ಆದರೆ ಪೊಲೀಸ್ ಅವ್ರ ಕಾರ್ಗಳೆಲ್ಲ ಆರುತ್ತೆ. ಬಟ್ ಡಾಮ್ ಟೊರೆಟೊ ಹೀರೋ ವಿನ್ ಡೀಸೆಲ್ ಯಾರಾದರೂ ಇದಾನಲ್ಲ, ಅವ್ನ ಕಾರ್ ಮಾತ್ರ ಅಲ್ಲೇ ಇರುತ್ತೆ ರೋಡ್ ಮೇಲೆ ಹಿಂಗೆ ಕಚ್ಕೊಂಡು. ಪೊಲೀಸ್ ಅವ್ರಿಗೂ ಮತ್ತು ಡಾಮ್ ಟೊರೆಟೊ ಕಾರ್ಗೆ ಎಷ್ಟೋ ಡಿಫ್ರೆನ್ಸ್ ಇರಲ್ಲ ಗುರು. ಸರಿ GTR ಇಟ್ಕೊಂಡಿರ್ಬೋದು, ಇಲ್ಲ ಅದೇ ಯಾವುದೋ ಒಂಥರ ಸಕ್ಕದಾಗಿರೋ ಕಾರೇ ಇಟ್ಕೊಂಡಿರ್ಬೋದು. ಐ ಡೋಂಟ್ ರಿಮೆಂಬರ್ ದ ನೇಮ್ ಆಫ್ ದ ಕಾರ್. ಯಾವುದೇ GTR ಇರಲಿ, ಯಾವುದೇ ಇರಲಿ, ಹಿಂದೆಗಡೆ ಪೊಲೀಸ್ ಕಾರ್ ಚಾರ್ಜರ್ಗಳೇ ಆರೋಯ್ತು ಅಂತ ಅಂದರೆ ಅವಂದು ಮಾತ್ರ ಎಕ್ಸಿಲರೇಷನ್ ಕೊಟ್ಟಿದ ತಕ್ಷಣ ಹಿಂಗೆ ಹೋಗ್ತಿರುತ್ತೆ ಕಾರು, ಅದಕ್ಕೆ ಕೆಳಗಡೆ ರೋಡ್ ಮೇಲೆ ಅಂಟ್ಕೊಂಡು ಮತ್ತೆ ಹೋಗೋಕ್ಕೆ ಶುರುವಾಗುತ್ತೆ. ಒನ್ ಆಫ್ ದ ಹೇಳೋಕ್ಕೆ ಇಷ್ಟಪಡಲ್ಲ, ಐ ಡಿಂಟ್ ಲೈಕ್ ದಟ್ ಸೀನ್ ಟು ಬಿ ಹಾನೆಸ್ಟ್. ಪರ್ಸ್ನಲಿ ನನಗೆ ಅನ್ಸಿದ್ದು ನಾನು ಹೇಳ್ತಿದ್ದೀನಿ, ನಾನು ಲಾಜಿಕ್ ಹುಡ್ಕೋನ್ ಜಾಸ್ತಿ, ಅದರಿಂದ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ ನೆಕ್ಸ್ಟು. ಜೇಸನ್ ಮಮಾವೋ ಈಸ್ ಅ ವೆರಿ ಲೆಜೆಂಡರಿ ಕ್ಯಾರೆಕ್ಟರ್ ಆಯ್ತಲ್ಲ. ಹೀರೋ ಥರ ಮಾಡಿ ಇದರಲ್ಲಿ ವಿಲನ್ ಆಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿರೋದು ಜೇಸನ್ ಮಮಾವೋ. ಸೀನ್ ಏನು ಅಂತಂದರೆ ವರ್ಸ್ಟ್ ಕಾಮಿಡಿ ಪೀಸ್ ಆ್ಯಕ್ಟಿಂಗ್ ಮಾಡಿದ್ದಾನೆ ಗುರು. ಬಟ್ ಅವನಿಗೆ ಕಾಮಿಡಿ ಪೀಸಾಗೆ ಕೊಡಬಾರ್ದಾಗಿತ್ತು ಅಂತ ನನ್ನಿದು. ವೆರಿ ಸೀರಿಯಸ್ ಆಗಿದ್ದಿದ್ರೆ ದ ಮೂವಿ ವುಡ್ ಹ್ಯಾವ್ ಬಿನ್ ವೆರಿ ಗ್ರೇಟ್. ಮೇ ಬಿ ಪಾರ್ಟ್ 2 ಅಲ್ಲಿ ಆ ಥರ ಕೊಡ್ಬೋದು ಅಂತ ನಾನು ಅನ್ಕೊತಿದ್ದೀನಿ. ಯಾಕಂದರೆ ಅವ್ನು ಮಾಡಿರೋ ಪ್ಲ್ಯಾನ್ಸ್ ಎಲ್ಲ ಫೇಲ್ ಆಗ್ತಾನೆ ಬರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಆ ಕ್ಯಾರೆಕ್ಟರ್ ರೋಲ್ ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ, ತುಂಬ ಬೇಜಾರಾಯಿತು ಆ ಕ್ಯಾರೆಕ್ಟರ್ ರೋಲ್ ನನಗೆ. ಅದು ಬಿಟ್ಟರೆ ಮೂವಿಯಲ್ಲಿ ಆ್ಯಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಸ್ಪಾಯ್ಲರ್ ಅಲರ್ಟ್ ಒನ್ಸ್ ಅಗೇನ್, ಜಾನ್ ಸಿನಾ ಇದ್ದಾನೆ. ಜಾನ್ ಸಿನಾಸ್ ರೋಲ್ ಇಸ್ ರಿಯಲಿ ಗುಡ್, ಐ ರಿಯಲಿ ಲೈಕ್ಡ್ ಇಟ್. ಬಟ್ ಒನ್ಸ್ ಅಗೇನ್ ಜಾನ್ ಸಿನಾ ರೋಲ್ ಕೂಡ ಒಂಥರ ಕಿಡ್ಡಾಗಿ ಕೊಟ್ಟಿದ್ದಾರೆ. ಐ ಲೈಕ್ ರಾಕ್ ಬಂದಿದ್ದು ಈ ಮೂವಿಯಲ್ಲಿ. ರಾಕ್ ಇದಾನ ಇಲ್ವಾ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು. ರಾಕು ಫಸ್ಟ್ ಎಲ್ಲ ಬಂದಿದ್ನಲ್ಲ ಬೇರೆ ಮೂವೀಸಲ್ಲೆಲ್ಲ, ಎಂಟ್ರಿ ಹೆಂಗಿರ್ತಿತ್ತು, ಸೀರಿಯಸ್ ಎಂಟ್ರಿ ಕೊಟ್ಟು ಬರ್ತಿದ್ದ. ಜೇಸನ್ ಸ್ಟ್ಯಾಥಮ್ ಆಗಲಿ, ಇಲ್ಲ ರಾಕ್ ಆಗಲಿ, ಇಲ್ಲ ಬೇರೆ ಯಾರ್ಯಾರೆಲ್ಲ ಹೀರೋಸ್ ಇದ್ದಾರೋ ಅವರೆಲ್ಲ ಹೆಂಗೆ ಬರ್ತಿದ್ರಲ್ಲ, ಆ ಥರ ಇಲ್ಲ. ಒಳ್ಳೆ ಕಾಮಿಡಿ ಕಂಟೆಂಟ್ ಕೊಟ್ಬಿಟ್ಟಿದ್ದಾರೆ ವಿಲನ್ಗೆ. ಅದನ್ನು ತುಂಬ ಇಂಪ್ರೂವ್ ಮಾಡ್ಬೋದಾಗಿತ್ತು. ಒಳ್ಳೆ ಸೀರಿಯಸ್ಸಾಗೆ ಫೈಟ್ ಮಾಡ್ಬೋದಾಗಿತ್ತು. ಓಕೆ, ಆ್ಯಕ್ಷನ್ನಲ್ಲಿ ಗ್ರಾಫಿಕ್ಸು ಚೆನ್ನಾಗಿದೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಲಾಜಿಕ್ ಬಿಹೈಂಡ್ ದ ಆ್ಯಕ್ಷನ್ ಇನ್ ದಟ್ ಗ್ರಾಫಿಕ್ಸ್, ಓಹ್ ಮೈ ಗಾಡ್. ಎರಡು ಹೆಲಿಕಾಪ್ಟರ್ನ ನಮ್ಮ ಡಾಮ್ ಟೊರೆಟೊ ಹೀರೋ ವಿನ್ ಡೀಸೆಲ್, ಡಾಮ್ ಅಂತಲೇ ಕರೀತಾರೆ, ಡಾಮ್ ಯಾರಾದರೂ ಇದ್ದಾರೆ, ಡೋರ್ಗೆ ಹೆಲಿಕಾಪ್ಟರಿಂದ ಶೂಟ್ ಮಾಡ್ತಾರೆ. ಏನನ್ನ ನಿಮಗೆ ಈ ಫಿಶ್ನೆಲ್ಲ ಹಿಡಿತಾರೆ ಗೊತ್ತಲ್ವಾ, ಅವಾಗ ಒಂದು ಹಾರ್ಪೂನ್ ಅಂತ ಕರೀತಾರೆ ಅದನ್ನು, ಹಾರ್ಪೂನ್. ಅದನ್ನು 2 ಡೋರ್ಗಳಿಗೆ ಶೂಟ್ ಮಾಡಿರ್ತಾರೆ. ಸೊ ಹೆಲಿಕಾಪ್ಟರ್ಸ್ ವಿಲ್ ಬಿ ಇನ್ ಏರ್. ವಾಟ್ ಹ್ಯಾಪನ್ಸ್ ಇಸ್, ಡಾಮು ಒಂದು ಬ್ರಿಡ್ಜಿಂದ ಇನ್ನೊಂದು ಬ್ರಿಡ್ಜಿಗೆ ಎಗಿರ್ತಾನೆ, 2 ಹೆಲಿಕಾಪ್ಟರು ಹೊಡ್ಕೊಂಡು ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ ಆಯಿತಾ. The weight of the helicopter will be somewhere around 300 to 400 kgs each. So totally the helicopter will be, both the helicopters will be 600 kgs of weight. Car which was used by Dom Toretto was Dodge Charger, Dodge ಅಂತ ಕರೀತಾರೆ. ಬ್ಲಾಸ್ಟ್ ಆಗಿ ಕೆಳಗಡೆ ಬಿದ್ದಿರೋ ಅಂತಹ ಹೆಲಿಕಾಪ್ಟರ್ನ ಎಳ್ಕೊಂಡೋಗಿ ಫಸ್ಟ್ ರೊಟೇಷನ್ ಹೊಡಿತಾನೆ, ತಿರುಗಿಸ್ತಾನೆ. ಫಸ್ಟ್ ಹೆಲಿಕಾಪ್ಟರ್ ಹೋಗ್ಬಿಟ್ಟು ವಿಲನ್ಸು ಹಿಂದೆಗಡೆ ಚೇಸ್ ಮಾಡ್ತಾ ಬರ್ತಿರ್ತಾರೆ, ಅವ್ರಿಗೆ ಹೋಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಫೈನ್, ಆಕ್ಸೆಪ್ಟಬಲ್. ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್ ಬ್ಯಾಡ್ ಅಬೌಟ್ ಇಟ್. ಬಟ್ ಹೌ ಡಿಡ್ ದ ಹೆಲಿಕಾಪ್ಟರ್ ಗಾಟ್ ರಿಲೀಸ್ಡ್? ವಾಸ್ ದೇರ್ ಎ ಸ್ವಿಚ್? ಆ ಹಾರ್ಪೂನ್ಸು ಒಂದ್ಸಾರಿ ಶೂಟ್ ಮಾಡಿ ಆದಮೇಲೆ ಇಟ್ ಈಸ್ ವೆರಿ ಹಾರ್ಡ್ ಟು ರಿಮೂವ್ ಅಟ್ಲೀಸ್ಟ್ ಫ್ರಮ್ ಅವರ್ ಹ್ಯಾಂಡ್ಸ್. ಬಟ್ ಸುಮ್ಮನೆ ಟ್ವಿಸ್ಟ್ ಮಾಡಿ ರೋಡ್ ಮೇಲೆ ಹಿಂಗೆ ಸುತ್ತಿ ಆ ಹೆಲಿಕಾಪ್ಟರ್ನ ಎತ್ತು ಬಿಸಾಕ್ತಾನೆ. 2ನೇ ಹೆಲಿಕಾಪ್ಟರ್ ಇನ್ನೂ ಸ್ಟಿಕ್ಕಿಂಗಲ್ಲೇ ಇರುತ್ತೆ. ಸೊ ಜೇಸನ್ ಮಮಾವೋ ಡಾಮ್ ಅವ್ರ ಮಗನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ. ಅವನು ಜೇಸನ್ ಮಮಾವೋ ಜೊತೆ ಕಾರಲ್ಲೇ ಇರ್ತಾನೆ. 2ನೇ ಹೆಲಿಕಾಪ್ಟರ್ನ ತಗೊಂಡು ಜೇಸನ್ ಮಮಾವೋ ಮತ್ತು ಮಗ ಇರೋ ಕಾರ್ಗೆ ಹೊಡಿತಾನೆ. ಮಗ ಕಾರ್ ಡೋರಿಂದ ಆಚೆ ಎಗ್ರಿ ಇನ್ನೂ ಸ್ಪಿನ್ ಆಗ್ತಾನೆ ಇರುತ್ತೆ ಕಾರ್ಗಳು. ಡಾಮ್ ಕಾರ್ ಒಳಗಡೆ ಬಂದು ಬೀಳ್ತಾನೆ ಅಂತ. ಐ ವಾಸ್ ಲೈಕ್ ಲಿಟ್ರಲಿ ಸ್ಪೀಚ್ಲೆಸ್ ಈ ಟೈಮಲ್ಲೆಲ್ಲ. ಐ ಎಂಜಾಯ್ಡ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್. ಐ ರಿಯಲಿ ಲೈಕ್ ದ ಮೂವಿ, ಐ ಆಮ್ ನಾಟ್ ಸೇಯಿಂಗ್ ನೋ. ಬಟ್ ಲಾಜಿಕ್ ವೈಸಲ್ಲಿ ಐ ವಿಲ್ ಜಸ್ಟ್ ಗಿವ್ ಲೈಕ್ 2 out of 10.
ಡಾಮ್ ಟೊರೆಟೊ ಏನಾದರೂ ಇದ್ದಾನೆ, ಅವನಿಗೆ 100% ಗಾಡ್ ಗಿವನ್ ಪ್ಯೂರ್ ಲಕ್. ನೀವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6, ಪಾರ್ಟ್ 7, ಪಾರ್ಟ್ 8, ಪಾರ್ಟ್ 9ಅಲ್ಲಿ ಯಾವ ಚೈನ್ ನೋಡ್ತಿರೋ ಅದು ಪಾರ್ಟ್ 10ನಲ್ಲಿ ಕೂಡ ಅದೇ ಚೈನ್ ಇದೆ. ಈ ರೋಮ್ ಎಕ್ಸ್ಪ್ಲೋಷನ್ ಆದಮೇಲೆ ನ್ಯೂಸ್ಗಳು ಬರುತ್ತೆ. ಈ ನ್ಯೂಸಲ್ಲಿ ನಮ್ಮ ರಂಗಣ ಕೂಡ ಇರ್ತಾನೆ. ಬರೀ 2 ಸೆಕೆಂಡ್ ಸೀನ್ ಅಷ್ಟೇ. ಯಾವ ಹೀರೋಗೂ ಯಾವ ವಿಲನ್ಗೂ ಅಷ್ಟೊಂದು ವಿಸಿಲ್ಗಳು ಹೊಡೆದಿಲ್ಲ. ಥಿಯೇಟ್ರ್ ಫುಲ್ಲು ರಂಗಣ ಬಂದಿದ್ದು 2 ಸೆಕೆಂಡ್ಗೆ ಕಿರ್ಚಾಡ್ಬಿಟ್ರು. ಒಳ್ಳೆ ಸಕ್ಕದಾಗಿತ್ತು ರಂಗಣ ಬಂದಿದ್ದು. ಅಂದರೆ ಆ ಥರ ಹಾಲಿವುಡ್ ಮೂವಿಯಲ್ಲಿ ನಮ್ಮ ರಂಗಣನ ತೋರಿಸಿದ್ದಾರೆ ಅಂತ ಅಂದರೆ ಇಟ್ಸ್ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಎನಿವೇಸ್ ಗುರು, ಈ ಸೀನಲ್ಲಿ ಹೋಗ್ತಿರೋ ಏರೋಪ್ಲೇನಿಂದ ಎಗರಿ ಕಾರು 2 ಕಾರ್ ಮೇಲೆ ಬಿದ್ದು, ಈ ಕಾರು ಟೈರ್ಗಳಿಗೆ ಏನೂ ಆಗಲ್ಲ, ಬಟ್ ಕೆಳಗಡೆ ಇರೋ 2 ಕಾರು ಪಚಡಿ ಆಗ್ಬಿಡುತ್ತೆ. ಮೈ ಗಾಡ್, ಐ ಕಾಂಟ್ ಎಕ್ಸ್ಪ್ಲೇನ್ ಮೋರ್. ಎನಿವೇಸ್, ಐ ಹ್ಯಾವ್ ಟೋಲ್ಡ್ ಯು ಮೋಸ್ಟ್ ಆಫ್ ದ ಪಾಯಿಂಟ್ಸ್. ನಾನು ನಿಮಗೆ ಕವರ್ ಮಾಡಿದ್ದೀನಿ ಆಲ್ರೆಡಿ ಮೂವಿ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಹೋಪ್ ನೀವು ಮೂವಿನ ಹೋಗ್ಬಿಟ್ಟು ನೋಡಿ ಎಂಜಾಯ್ ಮಾಡ್ತೀರಾ ಅಂತ. ಸ್ಯಾಟರ್ಡೆ ಸಂಡೇ ಇದೆ, ಎಲ್ಲ ಇದೆ, ಎಂಜಾಯ್ ಮಾಡಿ ಮೂವಿ ನೋಡಿ ಹೋಗ್ಬಿಟ್ಟು ಫಾಸ್ಟ್ 10ನ. ಆ್ಯಂಡ್ ಇಫ್ ಯು ಗೈಸ್ ಲೈಕ್ ದ ವಿಡಿಯೋ, ಡೆಫಿನೆಟ್ಲಿ ಡು ನಾಟ್ ಫರ್ಗೆಟ್ ಟು ಸ್ಮ್ಯಾಶ್ ದ ಲೈಕ್ ಬಟನ್, ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬೈ ಬಾಯ್.